ಚೀನಾದಲ್ಲಿ ಚೇನ್ ಎಂಬ ವ್ಯಕ್ತಿ ಕಾಲು ನೋವಿಗೆ ಎಂದು ಕಾಯಿಲೆ ರಜೆ ಹಾಕಿದ್ದ. ಆದರೆ ರಜೆಯಲ್ಲಿ 16,000 ಹೆಜ್ಜೆ ನಡೆದಿದ್ದನ್ನು ಗಮನಿಸಿದ ಕಂಪನಿಯು ಅವರನ್ನು ಕೆಲಸದಿಂದ ವಜಾ ಮಾಡಿದೆ. ಮೂಡಣ ಚೀನಾದ ಜಿಂಗ್ಸು ಪ್ರಾಂತ್ಯದ ಒಂದು ಕಂಪನಿಯಲ್ಲಿ ಚೇನ್ ಕೆಲಸ ಮಾಡುತ್ತಿದ್ದರು. 2019ರ ಫೆಬ್ರವರಿಯಲ್ಲಿ ಈ ಚೇನ್ ಬೆನ್ನು ನೋವು ಎಂದು 2 ಬಾರಿ ಕಾಯಿಲೆ ರಜೆಗೆ ಮನವಿ ಮಾಡಿದ್ದ. ಆಸ್ಪತ್ರೆಯ ಚೀಟಿಯೂ ಇದ್ದುದರಿಂದ ರಜೆ ನೀಡಲಾಗಿತ್ತು. ಆದರೆ 1 ತಿಂಗಳು ಪೂರ್ತಿ ರಜೆ ಮಾಡಿ ಕೆಲಸಕ್ಕೆ ಹಿಂತಿರುಗಿದ್ದಕ್ಕೆ ಕಂಪನಿಯು ತಕರಾರು ಎತ್ತಿತ್ತು. ಹೀಗೆ ಅರ್ಧ ದಿನ 1 ದಿನದ ಕಾಯಿಲೆ ರಜೆಗಳು ಉದ್ದಕ್ಕೂ ನಡೆದವು. ಸದಾ ದೇಹದ ಯಾವುದಾದರೊಂದು ಭಾಗ ನೋವು ಎಂದು ರಜೆ ಪಡೆಯುತ್ತಿದ್ದ ಚೇನ್ ಈ ಬಾರಿ ಕಾಲು ನೋವಿಗೆ ರಜೆ ಪಡೆದ ಬೆನ್ನಿಗೆ ಸಂದೇಹವಿದ್ದ ಕಂಪನಿಯು ಒಬ್ಬರನ್ನು ಗಮನಿಸಲು ಬಿಟ್ಟಿತ್ತು. ಚೇನ್ ರಜೆಯಲ್ಲಿ 16,000 ಹೆಜ್ಜೆ ನಡೆದದ್ದು ಪತ್ತೆಯಾಗಿದೆ. ಮರುದಿನ ಕೆಲಸಕ್ಕೆ ಬರುತ್ತಲೇ ಕಂಪನಿಯು ಚೇನ್ನನ್ನು ಕೆಲಸದಿಂದ ವಜಾ ಮಾಡಿದೆ. ಒಟ್ಟಾರೆ ಗೊತ್ತು ಮಾಡಿದ್ದಕ್ಕಿಂತ ಹೆಚ್ಚು ಕಾಯಿಲೆ ರಜೆ ಪಡೆದಿದ್ದ ಚೇನ್ ಪ್ರಕರಣ ಕಾರ್ಮಿಕ ನ್ಯಾಯಾಲಯಕ್ಕೆ ಹೋಗಿತ್ತು. ಆದರೆ ಕಂಪನಿಯು ಕಾಯಿಲೆ ರಜೆಯ ದುರುಪಯೋಗದ ಬಗೆಗೆ ಮಾಹಿತಿ ನೀಡಿದ್ದರಿಂದ ಚೇನ್ ಅರ್ಜಿ ಒಂದೇ ದಿನದಲ್ಲಿ ವಜಾ ಆಯಿತು. ಕಂಪನಿಯಲ್ಲಿ ಕೆಲಸದಿಂದ ವಜಾ ಓಲೆ ರವಾನೆಯಾಗಿದೆ.